ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲಿನಲ್ಲಿರುವ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಕೋರ್ಟ್ ಸಮ್ಮತಿಸಿತ್ತು. ಪವಿತ್ರ ಗೌಡ ಮನೆ ಊಟದ ಕನಸಿನಲ್ಲಿದ್ರು. ಹೀಗಿರುವಾಗಲೇ ದರ್ಶನ್ ಗೆಳತಿಗೆ ಶಾಕ್ ಕೊಡಲು ಜೈಲಧಿಕಾರಿಗಳು ಸಜ್ಜಾಗಿದ್ದಾರೆ. ಮನೆ ಊಟದ ಕನಸು ಕಂಡಿದ್ದ ಪವಿತ್ರಗೆ ಶಾಕ್. ಕೋರ್ಟ್ ಆದೇಶ ಪ್ರಶ್ನಿಸಲು ಜೈಲು ಅಧಿಕಾರಿಗಳು ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಗೆಳೆಯನ ಜೊತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮುದ್ದೆ ಮುರಿಯುತ್ತಿದ್ದಾರೆ. ಆದ್ರೆ ಇದೇ ಮುದ್ದೆ ಊಟ ಪವಿತ್ರಗೆ ಸಾಕಾಗಿ ಹೋಗಿದ್ದು ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಕೂಡ ಮನವಿ ಪುರಸ್ಕರಿಸಿದ್ದು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದಿನಿಂದಲೇ ಮನೆ ಊಟ ಪೂರೈಕೆ ಆಗಬೇಕಿತ್ತು. ಆದ್ರೆ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಲು ಜೈಲು ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಟ್ಟು 4700 ಕೈದಿಗಳಿದ್ದು ಎಲ್ಲರೂ ಕೂಡ ಅದೇ ಆಹಾರವನ್ನ ಸೇವಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಆಹಾರವನ್ನೇ ನೀಡಲಾಗ್ತಿದ್ದು ಇದುವರೆಗೂ ಯಾರಿಗೂ ಯಾವುದೇ ರೀತಿ ತೊಂದರೆಯಾಗಿಲ್ಲ. ಆದ್ರೆ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಅವಕಾಶ ಕೊಟ್ರೆ ಇತರೆ ಕೈದಿಗಳು ಕೂಡ ಮನೆ ಊಟ ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡದಂತೆ ಮೇಲ್ಮನವಿ ಸಲ್ಲಿಸಲು ಜೈಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಾಳೆಯೇ ಕೋರ್ಟ್ಗೆ ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಬಗ್ಗೆ ಕೆಟ್ಟ ಕಮೆಂಟ್, ಮತ್ತಿಬ್ಬರು ಲಾಕ್. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ ಮಾಡಿದ್ದ ಚಂದ್ರು ಮತ್ತು ನಿತಿನ್ ಅನ್ನೋ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ರು. ವಿಜಯಲಕ್ಷ್ಮಿ ಒತ್ತಡದ ಬಳಿಕ ಅಲರ್ಟ್ ಆಗಿರುವ ಪೊಲೀಸರು ಇಂದು ಮತ್ತಿಬ್ಬರನ್ನ ಬಂಧಿಸಿದ್ದಾರೆ. ಧಾರವಾಡ ಮೂಲದ ನಾಗರಾಜ್ ಮತ್ತು ಪ್ರಶಾಂತ್ ಅನ್ನೋರನ್ನ ಲಾಕ್ ಮಾಡಿದ್ದು ಬಂಧಿತರ ಸಂಖ್ಯೆ 4ಕ್ಕೆ ಏರಿದೆ. ರಾಚಪ್ಪಾಜಿ ನಾಯ್ಕ್, TV9 ಬೆಂಗಳೂರು.